ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ನಿಶ್ಚಿತಾರ್ಥ ಮತ್ತು ಮದುವೆಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೈದಿಕ ಪ್ರಕ್ರಿಯೆಗೆ ಅಮಂಗಳಕರವಾಗಿ ಆಗದೆ ಇರೋ ತರ ಮಾಡೋದನ್ನ ನಿಶ್ಚಿತಾರ್ಥ ಅಂತ ಕರೀತಾರೆ. ನಿಶ್ಚಿತಾರ್ಥ ದಿನದಂದು ಮದುವೆ ಗಂಡು ಹೆಣ್ಣಿಗೆ ಉಂಗುರ ಹಾಕ್ತಾನೆ. ಅಂದ್ರೆ ಆ ಮದುವೆ ಯಾವ್ದ್ರಿಂದ ಶುರುವಾಗ್ತಾ ಇದೆ ಅಂದ್ರೆ ದೇವತೆಗಳಿಗೆ, ತಂದೆ ತಾಯಿಯರಿಗೆ, ವೈದಿಕ ಪ್ರಕ್ರಿಯೆಗೆ, ವೇದಗಳಿಗೆ, ಗಾಯತ್ರಿ ಮಂತ್ರಕ್ಕೆ, ಇವು ಎಲ್ಲದಕ್ಕೂ ಅವಮಾನ ಮಾಡುತ್ತಾ ಆ ದಾಂಪತ್ಯ ಜೀವನ ಶುರುವಾಗ್ತಾ ಇದೆ ಅಂತ ಅರ್ಥ. ಮದುವೆ ಆಗೋಕ್ಕೂ ಮುಂಚೆ ಮದುವೆ ಹೆಣ್ಣನ್ನು ಮುಟ್ಟುವಂತಹ ಅಧಿಕಾರ ಮದುವೆ ಗಂಡಿಗೆ ಇರೋದಿಲ್ಲ. ಇನ್ನು ತಲೆ ಮೇಲೆ ಜೀರಿಗೆ ಬೆಲ್ಲ ಇಟ್ಟಿರೋದಿಲ್ಲ, ತಾಳಿ ಕಟ್ಟಿರೋದಿಲ್ಲ. ಆದರೂ ಸಹ ಆ ಹೆಣ್ಣು ನನ್ನ ಹೆಂಡತಿ ಅಂತ ಅಂದ್ಕೊಂಡು ಆ ಹೆಣ್ಣನ್ನು ಮುಟ್ಟುತ್ತಾ ಉಂಗುರ ಹಾಕ್ತಾನೆ. ಯಾವ ಅಧಿಕಾರದಿಂದ ಆ ರೀತಿ ಮಾಡ್ತಾನೆ? ಈ ರೀತಿ ಮಾಡೋದು ಆಚಾರ ಅಂತ ಯಾರು ಹೇಳ್ಕೊಟ್ರು, ಯಾರು ತೋರಿಸ್ಕೊಟ್ರು? ಇನ್ನು ಮುಖ್ಯವಾಗಿ ತಾಳಿ ಕಟ್ಟೋಕ್ಕೂ ಮುಂಚೆ, ಕನ್ಯಾದಾನ ಮಾಡೋಕ್ಕೂ ಮುಂಚೆ ಮದುವೆ ಹೆಣ್ಣಿಗೆ ಯಾವುದೇ ಕಾರಣಕ್ಕೂ ಗಂಡಿನ ಕಡೆಯವರು ಯಾವುದೇ ರೀತಿಯ ಆಭರಣಗಳನ್ನು ಮೈ ಮೇಲೆ ಹಾಕುವಂತಿಲ್ಲ. ಮದುವೆ ಆಗೋವರೆಗೂ ಮದುವೆ ಗಂಡು ಹೆಣ್ಣಿನ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಒಂದು ಅಧಿಕಾರ ಇರೋದಿಲ್ಲ. ಅದು ನಮ್ಮ ಆಚಾರನೂ ಅಲ್ಲ. ಕನ್ಯಾದಾನ ಮಾಡುವಂತಹ ಆ ಮದುವೆ ಹೆಣ್ಣಿನ ತಂದೆ ಊಟ ಯಾವಾಗ ಹಾಕ್ಸ್ಬೇಕಂದ್ರೆ ತಾಳಿ ಕಟ್ಟಿದ ಮೇಲೆ ಮುಹೂರ್ತ ಆಗುತ್ತಲ್ವಾ, ಆವಾಗ ಮಾತ್ರ ಮದುವೆ ಊಟ ಹಾಕಿಸ್ಬೇಕು. ಅದು ಪದ್ಧತಿ ಮತ್ತು ಸಂಪ್ರದಾಯ. ಮದುವೆ ಆಗೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಮದುವೆ ಊಟ ಹಾಕಬಾರ್ದು. ಆದರೆ ಈಗೇನು ಮಾಡ್ತಾರೆ ಅಂದರೆ ಮದುವೆ ಹಿಂದಿನ ದಿನ ರಿಸೆಪ್ಷನ್ ಅಂತ ಮಾಡಿಬಿಟ್ಟು ಭರ್ಜರಿಯಾಗಿ ಊಟ ಹಾಕ್ತಾರೆ. ಅದು ವೇದ ವಿರುದ್ಧ ಮತ್ತೆ ಶಾಸ್ತ್ರ ವಿರುದ್ಧ. ಆ ರೀತಿ ಮಾಡಬಾರ್ದು. ಮದುವೆ ನಡೆಯುವಂಥ ಆ ಒಂದು ಪವಿತ್ರ ಸ್ಥಳದಲ್ಲಿ ಪುರೋಹಿತರು ವೇದ ಮಂತ್ರಗಳನ್ನು ಹೇಳಿ ಹೋಮ ಮಾಡ್ತಾರೆ. ಅಂತಹ ಪವಿತ್ರವಾದ ಸ್ಥಳಕ್ಕೆ ಚಪ್ಪಲಿ ಮತ್ತು ಬೂಟುಗಳನ್ನು ಹಾಕೊಂಡೋಗಿ ಆ ಪವಿತ್ರವಾದ ಸ್ಥಳವನ್ನು ಅಪವಿತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಮದುವೆನೇ ಆಗ್ದಂಗೆ ರಿಸೆಪ್ಷನ್ಗೆ ಬಂದಂತಹ ವ್ಯಕ್ತಿಗಳು ಆ ನವ ದಂಪತಿಗಳಿಗೆ ಯಾವ ರೀತಿ ಆಶೀರ್ವಾದ ಮಾಡಬೇಕು? ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಬೇಕಾ, ಇಲ್ಲ ಪುತ್ರ ಪೌತ್ರಾಭಿವೃದ್ಧಿರಸ್ತು ಅಂತ ಆಶೀರ್ವಾದ ಮಾಡಬೇಕಾ? ಆ ರೀತಿ ಆಶೀರ್ವಾದ ಮಾಡಿದ್ರೆ ಯಾವ ರೀತಿ ಇರುತ್ತೆ ಗೊತ್ತಾ? ಆ ನವ ದಂಪತಿಗಳಿಂದ ಮದುವೆನ ಆಗ್ದಂಗೆ ಬಲವಂತವಾಗಿ ವ್ಯಭಿಚಾರ ಮಾಡಿಸಿದಷ್ಟೇ ಪಾಪ ಆಶೀರ್ವಾದ ಮಾಡಿದವರಿಗೆ ಬರುತ್ತೆ. ಮುಹೂರ್ತ ಆದ್ಮೇಲೆ ಆ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಬೇಕೇ ಹೊರತು ಮುಹೂರ್ತ ಆಗೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಆ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಂಗಿಲ್ಲ. ಅದು ಆಚಾರ ಅಲ್ಲ. ಮುಹೂರ್ತ ಆಗೋವರೆಗೂ ಮದುವೆ ಗಂಡು ಮತ್ತು ಮದುವೆ ಹೆಣ್ಣು ಇಬ್ಬರನ್ನು ಪಕ್ಕದಲ್ಲಿ ಕೂರಿಸಂಗಿಲ್ಲ. ಈಗೇನಾಗ್ತಾ ಇದೆ, ರಿಸೆಪ್ಷನ್ ದಿನ ದೊಡ್ಡ ದೊಡ್ಡ ಆಸನಗಳನ್ನು ಹಾಕ್ಬಿಟ್ಟು ಒಬ್ಬರನ್ನೊಬ್ಬರು ಪಕ್ಕದಲ್ಲಿ ಕೂರಿಸ್ಬಿಟ್ಟು ವಿಧವಾದ ಫೋಟೋಗಳು, ವಿಡಿಯೋ ಕವರೇಜ್ಗಳು ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ರೀತಿ ಫೋಟೋಗಳು ಮತ್ತು ವಿಡಿಯೋ ಕವರೇಜ್ ಅನ್ನೋದು ಇಲ್ಲ. ಇದು ಯಾವುದೇ ಶಾಸ್ತ್ರದಲ್ಲಾಗಲಿ ಯಾವುದೇ ವೇದಗಳಲ್ಲಾಗಲಿ ಹೇಳಿಲ್ಲ. ಈ ರೀತಿ ಮಾಡೋದು ವೇದಗಳಿಗೆ ಮತ್ತು ದೇವತೆಗಳಿಗೆ ಅವಮಾನ ಮಾಡಿದಷ್ಟೇ ಲೆಕ್ಕ. ಮದುವೆ ಆಗೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಎಲ್ರಿಗೂ ಊಟ ಹಾಕುವಂತಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಊಟ ಆಗ್ಬೇಕಂದ್ರೆ ಅವರ ಬಂಧುಗಳಿಗೆ ಮಾತ್ರ ಹಾಕಬೇಕು ಹೊರತು ಊರಿನೆಲ್ಲ ಕರೆಸಿ ಊಟ ಹಾಕಬಾರ್ದು. ನಿಶ್ಚಿತಾರ್ಥ ದಿನದಂದು ಎರಡು ಕಡೆಯವರು ಒಬ್ರಿಗೊಬ್ರು ತಾಂಬೂಲಗಳನ್ನು ಕೊಟ್ಕೊಳ್ತಾರೆ. ಆ ರೀತಿ ತಾಂಬೂಲಗಳು ಬದಲಾಯಿಸ್ಕೊಂಡ್ರ ಅಲ್ಲಿಗೆ ಮದುವೆ ಆದಂಗೆ ಲೆಕ್ಕ. ಯಾವುದೇ ಕಾರಣಕ್ಕೂ ಆ ಮದುವೆಯನ್ನು ನಿಲ್ಲಿಸಬಾರ್ದು. ಮೊದಲು ಮದುವೆ ಅನ್ನೋದು 5 ದಿನಗಳ ಕಾಲ ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಬರ್ತಾ ಬರ್ತಾ ಏನಾಯ್ತಂದ್ರೆ ಅದು 5 ದಿನಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಅಷ್ಟೊಂದು ಟೈಮ್ ಇರೋದಿಲ್ಲ ಅಂತ ನಮ್ಮ ಬ್ಯುಸಿ ಲೈಫ್ಗೆ ತಕ್ಕಂತೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಶಾರ್ಟ್ ಕಟ್ ಅನ್ನಾಗಿ 2 ದಿನಕ್ಕೆ ಮಾಡ್ಕೊಬಿಟ್ಟಿದ್ದೀವಿ. ಮುಂಚೆ ಮುಹೂರ್ತ ಅನ್ನೋದು ಅಷ್ಟೊಂದು ಮುಖ್ಯವಾಗಿರ್ತಾ ಇತ್ತು. ಮದುವೆ ಹಿಂದಿನ ದಿನ ಯಾರು ಹೋಗದೆ ಇದ್ರು ಮುಹೂರ್ತಕ್ಕೆ ಎಲ್ಲರೂ ತಪ್ಪದೆ ಹೋಗ್ತಾ ಇದ್ರು, ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡಿ ಬರ್ತಾ ಇದ್ರು. ಅದಕ್ಕೆ ತಕ್ಕಂತೆ ಆ ನವ ದಂಪತಿಗಳ ಜೀವನ ಅನ್ಯೋನ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ದೀರ್ಘಕಾಲ ಬಾಳ್ತಾ ಇದ್ರು. ರಿಸೆಪ್ಷನ್ಗೆ ಬಂದ್ವಾ, ಮದುವೆ ಹೆಣ್ಣಿನ ಪಕ್ಕನೋ ಇಲ್ಲ ಮದುವೆ ಗಂಡಿನ ಪಕ್ಕನೋ ನಿಂತ್ಕೊಂಡ್ವಾ, ಒಂದು 3 ಆ್ಯಂಗಲಲ್ಲಿ ಒಂದು 4 ಫೋಟೋ ತೆಗೆಸ್ಕೊಂಡ್ವಾ, ಗಿಫ್ಟ್ ಕೊಟ್ವಾ, ಊಟ ಮಾಡಿದ್ವಾ, ಮನೆಗೆ ಬಂದ್ವಾ, ಅಲ್ಲಿಗೆ ಮುಗೀತು. ಇಷ್ಟೇ ಮದುವೆ. ಮದುವೆ ಹೆಣ್ಣಾಗ್ಲಿ ಗಣ್ಣಾಗ್ಲಿ ಅವ್ರ ಕಡೆ ತಂದೆ ತಾಯಿ ಆಗಲಿ ಬಂದವರಿಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹೊರತು ಮುಹೂರ್ತಕ್ಕೆ ಬಂದ್ಬಿಟ್ಟು ಮುಹೂರ್ತ ನೋಡಿಬಿಟ್ಟು ನಿಮ್ಮ ಕೈಯಾರೆ ಅಕ್ಷತೆ ಕಾಳಾಕಿ ಆ ನವ ದಂಪತಿಗಳು ಇಬ್ಬರು 100 ವರ್ಷಗಳ ಕಾಲ ಸದಾ ನೆಮ್ಮದಿ ಸುಖ ಶಾಂತಿಯಿಂದ ಬಾಳ್ಬೇಕು ಅಂತ ಆಶೀರ್ವಾದ ಮಾಡಿಬಿಟ್ಟು ಹೋಗಿ ಅಂತ ಯಾರು ಹೇಳ್ತಾ ಇಲ್ಲ. ಮದುವೆಗೆ ಹೇಳಿರೋರೆಲ್ಲ ರಿಸೆಪ್ಷನ್ಗೆ ಬಂದು ಊಟ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ಬಿಟ್ರು ಅಷ್ಟೇ. ಮತ್ತೆ ಬೆಳಿಗ್ಗೆ ಮುಹೂರ್ತಕ್ಕೆ ಯಾರೂ ಇರೋದಿಲ್ಲ.
ಗಂಡು ಹೆಣ್ಣು, ಗಂಡಿನ ಕಡೆ ತಂದೆ ತಾಯಿ, ಹೆಣ್ಣಿನ ಕಡೆ ತಂದೆ ತಾಯಿ ಇದ್ರೆ ಇಬ್ರು 3 ಜನನು, ಅದ್ರ ಜೊತೆಗೆ ಒಬ್ಬ ಪುರೋಹಿತ, ಒಂದು 8 ಜನನು 10 ಜನನು ಇರ್ತಾರ ಅಷ್ಟೇ. ಲಗ್ನ ಪತ್ರಿಕೆಯಲ್ಲಿ ಮಾತ್ರ ಸಕುಟುಂಬ ಸಪರಿವಾರ ಸಮೇತರಾಗಿ ಬನ್ನಿ ಅಂತ ಹೇಳಿರ್ತಾರೆ ವಿನಃ ಅದು ರಿಸೆಪ್ಷನ್ಗೆ ಬರ್ಬೇಕಾ ಇಲ್ಲ ಮುಹೂರ್ತಕ್ಕೆ ಬರ್ಬೇಕಾ ಅನ್ನೋದು ಕ್ಲಾರಿಟಿ ಇರೋದಿಲ್ಲ. ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋದನ್ನು ಸಹ ಬದಲಾಯಿಸಬೇಕು. ಯಾವ ರೀತಿ ಹಾಕ್ಸ್ಬೇಕಂದ್ರೆ, ಮುಹೂರ್ತಕ್ಕೆ ಮದುವೆ ಹೆಣ್ಣು ಗಂಡು ಅವ್ರ ಕಡೆಯವರು ಇವ್ರ ಕಡೆಯವರು ಇಬ್ಬರು ನೆಂಟರು ಒಬ್ಬ ಪುರೋಹಿತ ಇದ್ರೆ ಸಾಕು, ಅವರಿದ್ರೆ ಮದುವೆ ನಡೆದೋಗುತ್ತೆ, ನಿಮ್ಮ ಆಶೀರ್ವಾದ ಬೇಕಾಗಿಲ್ಲ, ನೀವು ರಿಸೆಪ್ಷನ್ಗೆ ಮಾತ್ರ ಬಂದು ಊಟ ಮಾಡಿಬಿಟ್ಟು ಹೋಗ್ಬೇಡಿ ಅಂತ ಹಾಕಿಸ್ಬೇಕು. ಈಗೆಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ರಿಸೆಪ್ಷನ್ ಅನ್ನು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರು, ಯಾವ ಚೌಟ್ರಿಯಲ್ಲಿ ಮಾಡಿದ್ರು, ಆ ಚೌಟ್ರಿಗೆ ಬಾಡಿಗೆ ಎಷ್ಟು, ಮತ್ತೆ ಊಟ ಎಷ್ಟು ವೆರೈಟಿಯಾಗಿ ಮಾಡಿದ್ರು, ಎಷ್ಟು ಭರ್ಜರಿಯಾಗಿ ಮಾಡಿದ್ರು, ಫೋಟೋಗೆ ಮತ್ತು ವಿಡಿಯೋ ಕವರೇಜ್ಗೆ ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡ್ತಾರೆ ಹೊರತು ಮುಹೂರ್ತದವರೆಗೂ ಇದ್ದು ಆ ನವ ದಂಪತಿಗಳಿಗೆ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡಿಬಿಟ್ಟು ಬರೋಣ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಕೆಲ್ಸಕ್ಕೆ ಬಾರದೇ ಇರುವಂಥ ಅನಾಚಾರಗಳು, ಉದ್ಧಾರ ಆಗುವಂತಹ ಆಚಾರಗಳನ್ನು ಯಾರೇ ಆಗಲಿ ಅನುಸರಿಸ್ತಾ ಇಲ್ಲ. ಸರ್ವನಾಶ ಆಗೋದಕ್ಕೆ ಕಾರಣವಾಗುವಂತಹ ಕೆಲಸಗಳನ್ನು ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ. ಕಾಪಾಡಿಕೊಳ್ಬೇಕಾಗಿರುವಂತಹ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಸಾಯಿಸಿ ಅವುಗಳಿಗೆ ಕೊಳ್ಳಿ ಇಟ್ಟು ಕರ್ಮಕಾಂಡ ಮಾಡ್ತಾ ಇದೀವಿ. ಇದಕ್ಕಿಂತ ದರಿದ್ರ ಇನ್ನೇನು ಬೇಕು ಹೇಳಿ ಸ್ನೇಹಿತರೆ? ಇನ್ಮುಂದೆ ಆದರೂ ಆಲೋಚನೆ ಮಾಡಿ. ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಮರುಜೀವ ಕೊಟ್ಟು ಪುನರ್ವೈಭವವನ್ನು ತಂದು ಅವುಗಳನ್ನು ಕಾಪಾಡಿಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು. ಯಾವುದೇ ಕಾರಣಕ್ಕೂ ಅದನ್ನು ಮರಿಬಾರ್ದು. ಸ್ನೇಹಿತರೆ, ಇದಿಷ್ಟು ನಿಶ್ಚಿತಾರ್ಥ ಮತ್ತೆ ಮದುವೆ ಬಗ್ಗೆ ನಾವು ಇವತ್ತು ಮಾತನಾಡ್ಕೊಂಡಿರುವಂತಹ ವಿಷಯ. ಇದೇ ಥರ ಆಸಕ್ತಿಕರವಾದ ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.